ಮಳಲಿ. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಜನವರಿ 15ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ಕೊಡಲಿದ್ದಾರೆ. 2 ದಿನಗಳ ಕಾಲ ರಾಜ್ಯ ಪ್ರವಾಸ ಕೈಗೊಂಡಿರುವ ಅಮಿತ್ ಶಾ ಭೇಟಿ ವೇಳೆ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಅಮಿತ್ ಶಾ ಬಂದು ಹೋದ ಮೇಲೆ ಸಂಪುಟ ಪುನಾರಚನೆ ನಡೆಯಲಿದೆ ಎಂದು ಬಿಜೆಪಿ ಮೂಲಗಳು ಮಾಹಿತಿ ನೀಡಿವೆ. ಇದೀಗ ಅಮಿತ್ ಶಾ ಅವರೇ ರಾಜ್ಯಕ್ಕೆ ಭೇಟಿ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಮಾತುಕತೆ ನಡೆಸಲಿದ್ದಾರೆ. ಅವರು ಇಲ್ಲಿಂದ ತೆರಳಿದ ಬಳಿಕ ಸಂಪುಟಕ್ಕೆ ಮೇಜರ್ ಸರ್ಜರಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಸಂಕ್ರಾಂತಿ ಬಳಿಕ ಸಚಿವ ಸಂಪುಟ ಪುನರಚನೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಿಎಂ ಕಚೇರಿಯಿಂದ ಹೈಕಮಾಂಡ್ಗೆ ಬಿವೈ ವಿಜಯೇಂದ್ರ ಮೂಲಕ ಪಟ್ಟಿ ರವಾನೆಯಾಗಿದೆ. ಇಬ್ಬರು ಹಾಲಿ ಸಚಿವರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ವಲಸಿಗರಿಗೆ ಮೊದಲ ಆದ್ಯತೆ ನೀಡಲಾಗಿದ್ದು ಪಕ್ಷದಿಂದ ಇಬ್ಬರಿಗೆ ಸ್ಥಾನಮಾನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರ್ ಅಂತ್ಯಕ್ಕೆ ಸಿಎಂ ಪಟ್ಟಿಗೆ ಒಪ್ಪಿಗೆ ನೀಡೋ ಸಾಧ್ಯತೆ ಇದೆ. ಈ ಮೂಲಕ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ನೀಡುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಹೈಕಮಾಂಡ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಸಿಎಂ ಪುತ್ರ ಬಿವೈ ವಿಜಯೇಂದ್ರ ದೆಹಲಿಗೆ ತೆರಳಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಸಿಎಂ ಬಿಎಸ್ವೈ ಡಿನೋಟಿಫಿಕೇಷನ್ ವಿಚಾರ ಸಂಬಂಧ ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಯಡಿಯೂರಪ್ಪ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ದೇವರ ಬೀಸನಹಳ್ಳಿ ವರ್ತೂರಲ್ಲಿ ಡಿನೋಟಿಫೈ ಆಗಿದೆ. ಐಟಿ ಕಾರಿಡಾರ್ಗೆ 126 ಎಕರೆ ಭೂ ಸ್ವಾಧೀನವಾಗಿದೆ. ಡಿಸೆಂಬರ್ 19ರಂದು ಹೈಕೋರ್ಟ್ ಆದೇಶಿಸಿದೆ. ಎಫ್ಐಆರ್ ರದ್ದು ಮಾಡಲು ಆಗಲ್ಲ ಎಂದಿದ್ದೆ. ಸಿಎಂ ಯಡಿಯೂರಪ್ಪ ರಾಜೀನಾಮೆಗೆ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ, ಪ್ರಭಾವ ಬೀರೋ ಸಾಧ್ಯತೆಗಳು ಇದ್ದಾವೆ, ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಸಾಧ್ಯತೆಗಳಿರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು. ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ಬಾಗಲಕೋಟೆ ಜಿಲ್ಲೆಯ ಹುನಗುಂದದಲ್ಲಿ ಹಾಲಿ ಮಾಜಿ ಶಾಸಕರ ಟಾಕ್ ವಾರ್ ನಡೆದಿದೆ. ಕಾಂಗ್ರೆಸ್ ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರಿಗೆ ಹಾಲಿ ಬಿಜೆಪಿ ಶಾಸಕ ದೊಡ್ಡನಗೌಡ ಪಂಚ್ ಕೊಟ್ಟಿದ್ದಾರೆ. ನೀನು ಗೂಂಡ ಆದ್ರೆ ನಾನು ಗೌಡ ಎಂದ ದೊಡ್ಡನಗೌಡ ಸ್ಕೈ ಬಾರ್ನಲ್ಲಿನ ಕಾಶ್ಯಪ್ಪನವರ ಗಲಾಟೆಯನ್ನ ನೆನಪಿಸಿದ್ದಾರೆ. ದೊಡ್ಡನಗೌಡ ಪಾಟೀಲ್ ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನ ಪ್ರಸ್ತಾಪಿಸಿದ್ದು, ಲೈವ್ ಬ್ಯಾಂಡ್ ಗಲಾಟೆಯ ವಿಡಿಯೋ ನನ್ನ ಬಳಿ ಇದೆ, ಗಲಾಟೆ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಜಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಪೊಲೀಸ್ ಠಾಣೆಯಲ್ಲಿ ಸಿಪಿಐಗೆ ಧಮಕಿ ಹಾಕಿದ್ದನ್ನ ಸಮರ್ಥಿಸಿಕೊಂಡು ಶಾಸಕ ದೊಡ್ಡನಗೌಡ ವಿರುದ್ಧ ಹರಿಹಾಯ್ದಿದ್ದಾರೆ. ಮಾಜಿ ಶಾಸಕ ಗೌಡ ಇವತ್ತು ವಿಜಯಾನಂದ ಕಾಶ್ಯಪ್ಪ ನೀನೊಬ್ಬ ಮಾಜಿ. ಮಂಗಳೂರಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಹತ್ಯೆಗೆ ಸ್ಕೆಚ್ ರೂಪಿಸಲಾಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ನಿನ್ನೆ ಕತ್ತಲಾಗುತ್ತಿದ್ದಂತೆ ಅಪರಿಚಿತರು ಖಾದರ್ ಬೆನ್ನತ್ತಿ 10 ಕಿಲೋಮೀಟರ್ ದೂರ ಬೈಕ್ನಲ್ಲಿ ಫಾಲೋ ಮಾಡಿದ್ದಾರೆ. ಮಂಗಳೂರಿನ ಏರ್ಪೋರ್ಟ್ಗೆ ಹೋಗುವಾಗ ದೇರಳಕಟ್ಟೆಯಿಂದ ನಂತೂರು ಸರ್ಕಲ್ ವರೆಗೂ ಅಪರಿಚಿತರು ಫಾಲೋ ಮಾಡಿದ್ದು, ಎಸ್ಕಾರ್ಟ್ ಪಡೆ ಅಲರ್ಟ್ನಿಂದ ಅಪರಿಚಿತರು ಎಸ್ಕೇಪ್ ಆಗಿದ್ದಾರೆ. ಅನೀಶ್ ಪೂಜಾರಿ ಅನ್ನೋರನ್ನ ಕದ್ರಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಒಬ್ಬರು ಫಾಲೋ ಮಾಡ್ತಾ ಇದ್ದ ಅಂತೇಳಿ ನನ್ನ ಬೆಂಗಾವಲಿದ್ದನ್ನು ಗಮನಿಸಿಕೊಂಡು ಅವನೊಂದು ಇರ್ಲಿಕ್ಕೆ ಹೋದಂಥ ಸಂದರ್ಭ ತಪ್ಪಿಸಿ ಹೋಗಿದ್ದಾನೆ. ಇದೆಲ್ಲ ಮಾಹಿತಿ ನನಗೆ ಮತ್ತೆ ಬಂತು. ಆ ಸಂದರ್ಭ ನಮಗೆ ಯಾವುದೂ ಕೂಡ ಗಮನ ಕೂಡ ನನಗೆ ಇರಲಿಲ್ಲ. ನಾನು ಬೇರೆ ನಮ್ಮ ಗ್ರಾಮ ಪಂಚಾಯತ್ ಬೇರೆ ತಾಲೂಕುಗಳಲ್ಲಿ ಇಲೆಕ್ಷನ್ ನಡೀತಾ ಇದೆ, ಇದರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾನು ಬರ್ತಾ ಇದ್ದೆ. 10 ಕಿಲೋಮೀಟರ್ ನಾನು ಎಸ್ಕಾಟ್ನವರು ಈ ರೀತಿ ಸೂಕ್ಷ್ಮತೆಯಿಂದ ನೋಡಿಕೊಂಡು ಯಾರು ಫಾಲೋ ಮಾಡಿಕೊಂಡು ಬರ್ತಿದ್ರ ಅವನನ್ನು ಸಿಕ್ಕಿದಾಗ ಹಿಡಿಲಿಕ್ಕೆ ಪ್ರಯತ್ನ ಪಟ್ಟ ತಪ್ಪಿಸಿಕೊಂಡು ಹೋಗಿದ್ದಾರೆ. ಅದರ ಮುಖಾಂತರ ಬೆಂಗಾಲ್ ವಾಹನದವರು ಅಧಿಕಾರಿಗಳು ಇವತ್ತು ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೊಟ್ಟಿದ್ದಾರೆ. ಅದರ ಮುಖಾಂತರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮೈಸೂರಿನಲ್ಲಿ ಗ್ರಾಮ ಪಂಚಾಯತ್ ಚುನಾವಣಾಧಿಕಾರಿಗಳು ಎಡವಟ್ಟನ ಮಾಡಿದ್ದಾರೆ. ಇಬ್ಬರು ಅಭ್ಯರ್ಥಿಗಳ ಕ್ರಮ ಸಂಖ್ಯೆ ಅದಲು ಬದಲು ಮಾಡಿದ್ದು ಅಭ್ಯರ್ಥಿಗಳು ಪೇಚಿಗೆ ಸಿಲುಕಿದರು. ನಂಜನಗೂಡು ತಾಲೂಕಿನ ಎಸ್ ಹೊಸಕೋಟೆ ಗ್ರಾಮ ಪಂಚಾಯತಿ ವಾರ್ಡ್ ನಂಬರ್ 1ರಲ್ಲಿ ಈ ಘಟನೆ ನಡೆದಿದೆ. ಆಲತ್ತೂರು ಗ್ರಾಮದ ವಾರ್ಡ್ ನಂಬರ್ 1ಕ್ಕೆ ಆರ್ ಪ್ರಕಾಶ್ ಹಾಗೂ ಪುಟ್ಟಸಿದ್ದಮ್ಮ ಸ್ಪರ್ಧಿಸಿದ್ದು, ಮೊದಲಿಗೆ ಆರ್ ಪ್ರಕಾಶ್ಗೆ ಕ್ರಮ ಸಂಖ್ಯೆ 3, ಪುಟ್ಟಸಿದ್ದಮ್ಮಗೆ ಕ್ರಮ ಸಂಖ್ಯೆ 4 ಸಿಕ್ಕಿತ್ತು. ಆದರೆ ಚುನಾವಣಾಧಿಕಾರಿಗಳು ಆರ್ ಪ್ರಕಾಶ್ಗೆ ಕ್ರಮ ಸಂಖ್ಯೆ 4 ಹಾಗೂ ಪುಟ್ಟಸಿದ್ದಮ್ಮ ಅವರಿಗೆ ಕ್ರಮ ಸಂಖ್ಯೆ 3 ನೀಡಿದ್ದಾರೆ. ಮೊದಲೇ ಕ್ರಮ ಸಂಖ್ಯೆಗಳ ಅನುಗುಣವಾಗಿ ಪಾಂಪ್ಲೆಟ್ ಮುದ್ರಿಸಿ ಇಬ್ಬರು ಅಭ್ಯರ್ಥಿಗಳು ಪ್ರಚಾರ ಮಾಡಿದ್ರು. ಆದರೆ ಈಗ ಮತ್ತೆ ಕ್ರಮ ಸಂಖ್ಯೆ ಸರಿಪಡಿಸಿ ಕರಪತ್ರಗಳನ್ನು ಮುದ್ರಿಸಿ ಹಂಚುತ್ತಾ ಇದ್ದಾರೆ.
ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಹಶೀಲ್ದಾರ್ ಬಿ ಕೂಡ್ಲಿಗಿ ಅವರ ಪತ್ನಿ ಶಂಕ್ರಮ್ಮ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಸತಿ ಗೃಹದಲ್ಲೇ ನೇಣು ಬಿಗಿದು ಶಂಕ್ರಮ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಶಂಕ್ರಮ್ಮ ಕಳೆದ ಹಲವು ವರ್ಷಗಳಿಂದ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ರಂತೆ. ಹಲವು ಬಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಆದರೆ ಇಂದು ಮಾನಸಿಕ ಕಾಯಿಲೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ರಾಜ್ಯದ ಮೇಲೆ ಬ್ರಿಟನ್ ಕೊರೋನಾ ಕರಿನೆರಳು ಬಿದ್ದಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇಂದಿನಿಂದ 9 ದಿನ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಸರ್ಕಾರದಿಂದ ಮಾರ್ಗಸೂಚಿ ರಿಲೀಸ್ ಮಾಡಿದ್ದು ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಇರಲಿದೆ. ಜನವರಿ 2ರ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಇರಲಿದೆ. ರಾತ್ರಿ ಸುಮ್ಮನೆ ಓಡಾಡಿದ್ರೆ ಪೊಲೀಸರು ಬಿಡಲ್ಲ. ತುರ್ತು ಅಗತ್ಯ ಸೇವೆಗಳು ಮಾತ್ರ ಲಭ್ಯವಿದ್ದು ಆಸ್ಪತ್ರೆ, ಮೆಡಿಕಲ್, ಆಂಬ್ಯುಲೆನ್ಸ್ ಸೇವೆ, ಆಟೋ, ಟ್ಯಾಕ್ಸಿ ಸೇವೆಗಳಿಗೆ ಯಾವುದೇ ಅಡ್ಡಿ ಇರೋದಿಲ್ಲ. ಗೂಡ್ಸ್ ವಾಹನಗಳ ಸಂಚಾರಕ್ಕೆ ನಿರ್ಬಂಧವಿಲ್ಲ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಖಾಸಗಿ ಬಸ್ ಸಂಚಾರ ಇರುತ್ತೆ. ರೈಲು, ಬಸ್ ಟಿಕೆಟ್ ಇದ್ರೆ ಆಟೋದಲ್ಲಿ ಪ್ರಯಾಣಿಸಬಹುದು. ಅಲ್ಲದೆ ಕಂಪನಿಗಳಲ್ಲಿ 50% ರಾತ್ರಿ ಪಾಳಿ ಕೆಲಸ ಮಾಡೋರಿಗೆ ಐಡಿ ಕಾರ್ಡ್ ಕಡ್ಡಾಯ. 24 ಗಂಟೆ ಕೆಲಸದ ಕೈಗಾರಿಕೆಗಳಿಗೆ ನಿರ್ಬಂಧ ಇರೋದಿಲ್ಲ. ರಾಜ್ಯದಲ್ಲಿ ಇಂದಿನಿಂದ 9 ದಿನ ನೈಟ್ ಕರ್ಫ್ಯೂ ಜಾರಿಯಲ್ಲಿರಲಿದೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿದ್ದಾರೆ. ಕ್ರಿಸ್ಮಸ್ಗೆ ಯಾವುದೇ ತಡೆಯಿಲ್ಲ, ಕ್ರಿಸ್ಮಸ್ಗೆ ವಿನಾಯಿತಿ ಇದೆ. ಜನರೆಲ್ಲ ಕರ್ಫ್ಯೂಗೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಎಲ್ಲರ ಬಳಿ ಐಡಿ ಕಾರ್ಡ್ ಇರಬೇಕು. ಎಲ್ಲಾ ಕಡೆ ಚೆಕಿಂಗ್ ಮಾಡಲಾಗುತ್ತೆ. ರಾತ್ರಿ 11ರಿಂದ ಬೆಳಗ್ಗೆ 5ರ ತನಕ ಹೊರಬರಬಾರದು. ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗುತ್ತೆ ಅಂತ ಜನರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 11 ಗಂಟೆಯಿಂದ ನಾಳೆ ಬೆಳಗ್ಗೆ 5 ಗಂಟೆ ಇದೇ ಥರ ಪ್ರತಿ ದಿವಸ 1ನೇ ತಾರೀಕು ರಾತ್ರಿವರೆಗೆ ಕರ್ಫ್ಯೂವನ್ನು ಜಾರಿ ಮಾಡಲಾಗಿದೆ. ಕ್ರಿಸ್ಮಸ್ ಈವ್ ಇರೋದ್ರಿಂದ ಅದಕ್ಕೆ ವಿನಾಯಿತಿ ಕೊಡಲಾಗಿದೆ. ಇವತ್ತು ರಾತ್ರಿ 11 ಗಂಟೆಯ ಬಳಿಕ ಹೊರಗೆ ಹೋದ್ರೆ ಹುಷಾರ್. 11 ಗಂಟೆ ಒಳಗೆ ಬಸ್ ನಿಲ್ದಾಣಕ್ಕೆ ಹೋಗಬೇಕು ಅಂದ್ರೆ ರಾತ್ರಿ ಬಸ್ ಸಂಚಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಆಟೋ, ಟ್ಯಾಕ್ಸಿ ಇರುತ್ತೆ. ಅದಕ್ಕೂ ಹಲವು ರೂಲ್ಸ್ ಇದೆ. ಬಸ್, ರೈಲ್ವೆ, ವಿಮಾನ ಪ್ರಯಾಣದ ಟಿಕೆಟ್ ಇರಬೇಕು. ಟಿಕೆಟ್ ಇದ್ರೆ ಆಟೋ, ಟ್ಯಾಕ್ಸಿಯಲ್ಲಿ ಓಡಾಡಬಹುದು. ಮಧ್ಯರಾತ್ರಿ ಸಂಚಾರಕ್ಕೆ ನಿಲ್ದಾಣ ಬಿಟ್ಟು ಬೇರೆಲ್ಲೂ ನಿಲ್ಲಂಗಿಲ್ಲ. ನಿಲ್ದಾಣದ ಹೊರಗಿದ್ರೆ ಪೊಲೀಸರು ಬಿಡಲ್ಲ. ಎಚ್ಚರ. ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ರಾತ್ರಿ 11 ಗಂಟೆ ನಂತರ ಮದ್ಯ ಮಾರಾಟ ಬಂದ್ ಆಗಲಿದೆ. ಪಬ್, ಕ್ಲಬ್, ರೆಸ್ಟೋರೆಂಟ್ ಎಲ್ಲವೂ ಬಂದ್ ಆಗಲಿದೆ. 11 ಗಂಟೆ ಬಳಿಕ ಎಲ್ಲಾ ಕಡೆ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದ್ದು ಮಾರ್ಗಸೂಚಿ ಪಾಲಿಸದಿದ್ದರೆ ಲಿಕ್ಕರ್ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ ಎಂದು ರಾಜ್ಯ ಸರ್ಕಾರ ಕಠಿಣ ನಿಯಮ ಜಾರಿ ಮಾಡಿದೆ. ಈ ವರ್ಷ ಮನೆಯಲ್ಲೇ ಹೊಸ ವರ್ಷಾಚರಣೆ ಮಾಡಿ, ಯಾಕಂದ್ರೆ ನೈಟ್ ಕರ್ಫ್ಯೂನಿಂದ ನ್ಯೂ ಇಯರ್ ಕಿಕ್ಗೆ ರಾಜ್ಯ ಸರ್ಕಾರ ಕೊಳ್ಳಿಗಿಟ್ಟಿದೆ. ಈ ಬಾರಿ ಹೊಸ ವರ್ಷಾಚರಣೆಗೆ ಸಂಪೂರ್ಣ ಬ್ರೇಕ್ ಹಾಕಲಾಗಿದೆ. 11 ಗಂಟೆ ಬಳಿಕ ಬೆಳಗ್ಗೆ 5 ಗಂಟೆ ತನಕ ಎಲ್ಲಾ ಕಡೆ ಬಂದ್ ಇರುತ್ತೆ. ಹೋಟೆಲ್, ಪಬ್, ರೆಸ್ಟೋರೆಂಟ್ ಬಂದ್ ಆಗಲಿದ್ದು 11 ಗಂಟೆ ಬಳಿಕ ಸಾರ್ವಜನಿಕರ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಅಂಗಡಿ ಮುಂಗಟ್ಟು ಕೂಡ ಬಂದ್ ಆಗಿರಲಿವೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಅಲ್ಲಿ ಓಡಾಡುವಂತಿಲ್ಲ. ಹೋಟೆಲ್, ಪಬ್, ರೆಸ್ಟೋರೆಂಟ್ ಬಂದ್ನಿಂದ ನಿರಾಸೆ ಉಂಟಾಗಿದೆ. ಹೊಸ ಕೊರೋನಾ ಆತಂಕದ ನಡುವೆ ಗುಡ್ ನ್ಯೂಸ್ ಸಿಕ್ಕಿದೆ. ಮುಂದಿನ ವಾರ ಆಕ್ಸ್ಫರ್ಡ್ ಲಸಿಕೆ ಬಳಕೆಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ ಎನ್ನಲಾಗ್ತಿದೆ. ಭಾರತದಲ್ಲಿ ಲಸಿಕೆ ತುರ್ತು ಬಳಕೆಗೆ ಅನುಮತಿ ಸಾಧ್ಯತೆ ಇದೆ. ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಕಂಪನಿಯ ಕೋವಿಶೀಲ್ಡ್ ಲಸಿಕೆ ಸಿದ್ಧಪಡಿಸಿದ್ದು ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಮಾಹಿತಿ ಸಂಗ್ರಹ ಮಾಡುತ್ತಿದೆ. ಸಿಡಿಎಸ್ಸಿಒ ಅನುಮತಿ ನೀಡಿದರೆ ಲಸಿಕೆ ತುರ್ತು ಬಳಕೆಯಾಗಲಿದೆ. ಫೈಸರ್, ಭಾರತ್ ಬಯೋಟೆಕ್ ಲಸಿಕೆಗೂ ಅನುಮತಿ ಸಿಗೋ ಸಾಧ್ಯತೆ ಇದೆ. ಈಗಾಗಲೇ ಲಸಿಕೆ ತುರ್ತು ಬಳಕೆಗೆ ಫೈಸರ್ ಅನುಮತಿ ಕೇಳಿದೆ. ಹೈಸ್ಪೀಡ್ ಕೊರೋನಾ ತಡೆಯಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಲಂಡನ್ನಿಂದ ಬಂದಂತಹ ಪ್ರಯಾಣಿಕರಿಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗಿದೆ. ಬ್ರಿಟನ್ನಿಂದ ಬಂದ ಹಲವರಿಗೆ ಕೊರೋನಾ ನೆಗೆಟಿವ್ ಬಂದಿದ್ದು ಇನ್ನು ಹಲವರ ವರದಿಗಾಗಿ ಜಿಲ್ಲಾಡಳಿತ ಕಾಯ್ತಾ ಇದೆ. ವಿಜಯಪುರಕ್ಕೆ ಬಂದಿದ್ದ ಎಲ್ಲಾ 10 ಮಂದಿಗೆ ನೆಗೆಟಿವ್ ಬಂದಿದ್ದು ಬಾಗಲಕೋಟೆಯ ಎಲ್ಲಾ 3 ವರದಿ ನೆಗೆಟಿವ್ ಬಂದಿದೆ. ಧಾರವಾಡಕ್ಕೆ ಬಂದಿದ್ದ 5ರಲ್ಲಿ 4 ನೆಗೆಟಿವ್ ಬಂದಿದ್ದು. ಚಾಮರಾಜನಗರದ 5 ಪೈಕಿ 2 ನೆಗೆಟಿವ್ ಇದೆ. ಚಿತ್ರದುರ್ಗದ ಎಲ್ಲಾ 11 ಮಂದಿಗೆ ನೆಗೆಟಿವ್ ಬಂದಿದೆ. ಮಾಜಿ ಗೆಳೆಯರ ನಡುವೆ ಟಾಕ್ ವಾರ್ ಶುರುವಾಗಿದೆ. ನೈಟ್ ಕರ್ಫ್ಯೂ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಬ್ರದರ್ಸ್ ಹಾಗೂ ಆರೋಗ್ಯ ಸಚಿವರ ಭಾರೀ ವಾಕ್ ಸಮರ ನಡೆದಿದೆ. ನೈಟ್ ಕರ್ಫ್ಯೂ ಯಾಕೆ ಅಂತ ಸಂಸದ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ರು. ಸಂಸದ ಡಿಕೆ ಸುರೇಶ್ಗೆ ಆರೋಗ್ಯ ಸಚಿವ ಕೆ ಸುಧಾಕರ್ ತಿರುಗೇಟು ನೀಡಿ ವಿಪಕ್ಷಗಳು ಬರೀ ವಿರೋಧ ಮಾಡುತ್ತವೆ, ವಿಪಕ್ಷಗಳು ಸಹಕಾರ ನೀಡಿಲ್ಲ ಎಂದು ಸುಧಾಕರ್ ಹೇಳಿದ್ರು. ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿ ನೈಟ್ ಕರ್ಫ್ಯೂನಿಂದ ಏನ್ ಪ್ರಯೋಜನ ಇದೆ ಅಂತ ಗುಡುಗಿದ್ದಾರೆ. ಯಾತಕ್ಕೆ ಕರ್ಫ್ಯೂ ಜಾರಿ ಮಾಡಿದೀವಿ ಅಂತಾನೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಕಾರಣಗಳನ್ನ ಕೊಡಬೇಕು. ಯಾತಕ್ಕೋಸ್ಕರ ನಾವು ನೈಟ್ ಕರ್ಫ್ಯೂ ಅನ್ನು ಜಾರಿ ಮಾಡ್ತಾ ಇದ್ದೀವಿ. ಇವತ್ತು ಕೇವಲ ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು, ಜನರಿಗೆ ಭಯ ಹುಟ್ಟಿಸ್ತಕ್ಕಂಥ ಒಂದು ವಾತಾವರಣವನ್ನ ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಇವ್ರು ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲ ಪ್ರತಿಯೊಂದೂ
ಅವ್ರದ್ದು ಇಂಟರ್ನಲ್ ಇದನ್ನೆಲ್ಲ ಮುಚ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಜನಕ್ಕೆ ಇವತ್ತು ದಿಕ್ಕು ತಪ್ಪಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಹಗಲತ್ತು ಯಾವ್ದು ರೀ ಓಡಾಟ, ರಾತ್ರಿ ಹೊತ್ತು ಯಾವ್ದು ಕರ್ಫ್ಯೂ, ಏನದಿಂದ ಏನು ತಡೆಯೋಕ್ಕಾಗ್ತದೆ? ಸುಮ್ಮನೆ ವಿರೋಧ ಪಾರ್ಟಿ ಏನು ಮಾಡಬೇಕು? ಕರೀರಿ ಅಸೆಂಬ್ಲಿಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ಟಿ.ಕೆ. ಸುರೇಶ್ ಅವರ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ, ಅವ್ರ ಸರ್ಟಿಫಿಕೇಟ್ ಖಂಡಿತ ನನಗೆ ಬೇಕಾಗಿಲ್ಲ. ಅವ್ರ ಹಿನ್ನೆಲೆ ಏನು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಆಯಿತಾ? ಅವ್ರ ರೀತಿಯಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡಿ ನನಗೆ ಅಭ್ಯಾಸ ಇಲ್ಲ. ಅವ್ರ ಹಿನ್ನೆಲೆಯನ್ನು ಅವ್ರು ಒಂದ್ಸಲಿ ನೋಡ್ಕೊಂಡ್ರೆ ಒಳ್ಳೆಯದು. ರಾಜ್ಯದ ಜನತೆಗೆ ಗೊತ್ತಿದೆ, ದೇಶದ ಜನತೆಗೆ ಗೊತ್ತಿದೆ. ನೈಟ್ ಕರ್ಫ್ಯೂ ಜಾರಿಗೆ ತಂದಿರೋದು ಸರಿಯಲ್ಲ. ಸರ್ಕಾರದ ಈ ನಿರ್ಧಾರ ಖಂಡನೀಯ. ಹೊಸ ವೈರಸ್ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದರು. ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಮಾತನಾಡಿ, ಸರ್ಕಾರ ಪದೇ ಪದೇ ಆದೇಶಗಳನ್ನು ಬದಲಿಸಬಾರದು. ಕ್ರಿಸ್ಮಸ್ ವೇಳೆ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಕರ್ಫ್ಯೂ ಅನ್ನು ರಾತ್ರಿಯ ಸಮಯದಲ್ಲಿ, ಅದು ರಾತ್ರಿ 11 ಗಂಟೆಯಿಂದ 5 ಗಂಟೆವರೆಗೆ ಜಾರಿಗೆ ತಂದಿರತಕ್ಕಂಥದ್ದೇನಿದೆ, ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳಿದೆ, ಯಾವುದೇ ರೀತಿಯಲ್ಲೂ ಕೆಲವು ಎಕ್ಸ್ಪರ್ಟ್ಗಳಿರಲಿ ಸರ್ಕಾರದ ಈ ನಿರ್ಧಾರ ಹುಡುಗಾಟಿಕೆಯ ಮತ್ತು ಒಂದು ಕೆಟ್ಟ ನಿರ್ಧಾರ ಅಂತಕ್ಕಂಥ ಒಂದು ಯಾರೋ ಒಬ್ರು ಇಬ್ರು ಕೊಡ್ತಕ್ಕಂಥ ಅವರ ಒಂದು ಬಲವಂತದ ಒತ್ತಡಗಳು ಮತ್ತೇನೋ ಅವರ ಪೂರ್ವ ಚಿಂತನೆಯಿಂದ ಕೊಡ್ತಕ್ಕಂಥ ಈ ನಿರ್ಧಾರಗಳಿಗೆ ನಗುಪಾಟಿಗೆ ಈಡಾಗ್ತಕ್ಕಂಥದ್ದೇನಿದೆ, ಇದು ಪದೇ ಪದೇ ಮರುಕಳಿಸ್ತಕ್ಕಂಥದ್ದು ಸೂಕ್ತ ಅಲ್ಲ. ತಪ್ಪದು. 10 ಗಂಟೆಯಿಂದ 6 ಗಂಟೆ ಮಾಡಿದ್ರೆ ಮಾಡಬೇಕು, ಇಲ್ಲ ಫ್ರೀ ಬಿಡಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಜನರಿಗೆ ಸಮಸ್ಯೆ ಶುರುವಾಗೈತಿ. ಯಾರು ಒತ್ತಡಕ್ಕೆ ಮಾಡಿದ್ರು, ಏನಾರು ಬೇರೆ ವ್ಯವಹಾರ ಆಯ್ತು, ಹಿಂಗೆಲ್ಲ ಬರ್ತಾವೆ. ಅದಕ್ಕೆ ನಾ ಏನಂತೀನಿ ಅಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ನೈಟ್ ಕರ್ಫ್ಯೂವನ್ನು ಮೊದಲು ಏನು ಮಾಡಿದ್ರು ಅದರಿಂದ ಮತ್ತೆ ಸರ್ಕಾರ ಒಂದ್ಸರಿ ತೀರ್ಮಾನ ಮಾಡಿದ ಹಗಲೆಲ್ಲ ಬದಲು ಮಾಡಬಾರ್ದು. 10 ಗಂಟೆಯಿಂದ 6 ಗಂಟೆ ಅಂದ್ರೆ ಆಯ್ತಪ್ಪ, ಈಗ ಯಾಕೆ ಮಾಡಬೇಕು, 15 ದಿವಸ ಮೊದಲು ಹೇಳ್ಬೇಕಾಯ್ತಂದೆ ನಾವು ಸುಧಾಕರ್ಗೆ ಹೇಳಿದೆ. ಮತ್ತು ಆ ಸುಧಾಕರ್ಗೆ ನಾನೆಲ್ಲ ಹೇಳೀನಿ, ನೀವು ಈ ಥರ ಮಾಡೋದ್ರಿಂದ ಜನರಿಗೆ ಬೇಸರ ಆಗ್ತಿದೆ, ಇದನ್ನು ನೀವು ಪೂರ್ವ ತಯಾರಿ ಮಾಡಬೇಕು. ಒಮ್ಮೆ ನೀವು ದಿಢೀರ್ನ ಈಗ ಮಾಡಿ ನೀವು ಇವತ್ತಂದ್ರೆ ಏನು ಸರಿ ಅನ್ಸಂಗಿಲ್ಲ. ನೈಟ್ ಕರ್ಫ್ಯೂಗೆ ಬಿಜೆಪಿ ನಾಯಕರಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾತನಾಡಿ, ಸರ್ಕಾರದ ನಿರ್ಧಾರವನ್ನ ಜೋಕ್ ಅಂತಿದ್ದಾರೆ. ನಗೆಪಾಟಲಿಗೆ ಈಡಾಗಬಾರದು, ಇದನ್ನ ಯಾರೂ ಸ್ವಾಗತ ಮಾಡಿಲ್ಲ, ಎಲ್ಲರೂ ಮುಸಿ ನಗ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರೆ, ಅತ್ತ ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ರ ಮಾತನಾಡಿ, ಸಿಎಂ ಗೊಂದಲದ ನಿರ್ಣಯ ಮಾಡಿದ್ದಾರೆ, ಸಾರ್ವಜನಿಕರೊಂದಿಗೆ ಪೊಲೀಸರು ಜಗಳವಾಡಲು ಇಂಥ ನಿರ್ಣಯಗಳು ಕಾರಣವಾಗುತ್ತೆ ಅಂತ ಹೇಳಿದ್ದಾರೆ. ಯೋಚನೆ ಮಾಡಿ ಹೋಗಬೇಕು, ಸುಮ್ಮನೆ ನಗೆಪಾಟ್ಲಾಗಬೇಕು. ಯಾಕೆಂದರೆ ನಾವು ಜನರಿಗೋಸ್ಕರ ಇರುವಂಥ ಸರ್ಕಾರ, ಆದರೆ ಜನರು ಯಾವ ರೀತಿ ಅದನ್ನು ರಿಸೀವ್ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಈ ನೈಟ್ ಕರ್ಫ್ಯೂನ ಜನರು ಯಾರು ಸ್ವಾಗತ ಮಾಡ್ತಾ ಇಲ್ಲ, ಥರ ಮುಸಿ ನಗೋ ಥರ ಆಗ್ಬಿಟ್ಟಿದೆ. ಭಾಳ ಗೊಂದಲದ ಒಂದು ನಿರ್ಣಯ ಮಾಡಿದ್ದಾರೆ. ತಕ್ಷಣ ಮುಖ್ಯಮಂತ್ರಿಗಳು ಅದನ್ನು ಪುನರ್ ಪರಿಶೀಲಿಸಬೇಕು. ರಾತ್ರಿ 11ರಿಂದ 6 ಒಳಗೆ ಯಾರೂ ಅಡ್ಡಾಡೋದಿಲ್ಲ, ಮನೆಯಾಗೆ ಇರ್ತಾರೆ ಎಲ್ಲರೂ. ಸುಮ್ಮನೆ ಇನ್ನೇನು ಪೊಲೀಸರಿಗೆ ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ನಾನು ಇವತ್ತು ಡೆಲ್ಲಿಯಿಂದ ಬಂದಿದ್ದೀನಿ, ನನ್ನ ಗಮನಕ್ಕಿಲ್ಲ. ಆದರೆ ಅದರ ಹಿಂದಿನ ಲಾಜಿಕ್ಕು ನನಗೆ ಗೊತ್ತಾಗಿಲ್ಲ. ದಾವಣಗೆರೆ ಮೂಲದ ನರ್ಸಿಂಗ್ ಕಾಲೇಜ್ 17 ವಿದ್ಯಾರ್ಥಿಗಳಿಗೆ ಕೊರೋನಾ ಅಟ್ಯಾಕ್ ಮಾಡಿದ್ದು ದಾವಣಗೆರೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ರಾಘವನ್ ಮಾಹಿತಿಯನ್ನು ಕೊಟ್ಟಿದ್ದು, ನಿನ್ನೆ ವಿದ್ಯಾರ್ಥಿಗಳ ಗಂಟಲು ದ್ರವ ಸಂಗ್ರಹಿಸಲಾಗಿದ್ದು ಗಂಭೀರ ಸ್ವರೂಪದ ಕೋವಿಡ್ ಲಕ್ಷಣಗಳಿಲ್ಲವೆಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ 15 ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್